ಇಲ್ಲ. ಆಮೇಲೆ ಇನ್ನೊಂದು ನಮ್ಮ ಈಶ್ವರ ಖಂಡ್ರೆ ಅವ್ರ ಹೇಳಿಕೆ ನೋಡಿದೆ, ಅದೇನೋ ಮರ ಕದಿಯರಿಗೆ ಬೆಂಬಲ ಕೊಟ್ಟವ್ರು ಕುಮಾರಸ್ವಾಮಿ ಅಂತ ಹೇಳಿದ್ದಾರೆ. ನಾನು ಮರ ಕಡಿಯೋರಿಗಾಗಲಿ ಯಾವುದೇ ರೀತಿ ಅಕ್ರಮ ಚಟುವಟಿಕೆ ನಡೆಸ್ತಕ್ಕಂಥವ್ರಿಗೆ ಬೆಂಬಲ ಕೊಡೋನಲ್ಲ. ಇವತ್ತು ಈಶ್ವರ ಖಂಡ್ರೆ ಅವ್ರಿಗೆ ಮಾಹಿತಿ ಸರಿಯಾಗಿದೆಯಾ? ಈಶ್ವರ ಖಂಡ್ರೆ ಅವರೇ ಕರೆದಂಥ ಸಭೆಯಲ್ಲಿ 40 ಜನ ಅಧಿಕಾರಿಗಳೇನಿದ್ದರು, ಹಿರಿಯ ಅಧಿಕಾರಿಗಳು, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 5 ಜನ ನೀವೇನು ಸಸ್ಪೆಂಡ್ ಮಾಡಿದ್ದೀರಿ ಅಧಿಕಾರಿಗಳನ್ನು, ಅದರ ಬಗ್ಗೆ ನಿಮಗೇನು ಸಲಹೆ ಕೊಟ್ಟರು ಅಧಿಕಾರಿಗಳು ಆ ಸಭೆಯಲ್ಲಿ? A1 A2 ಆರೋಪಿಗಳು ಬೇರೆ, ಇವರ ಮೇಲೆ FIR ಇಲ್ಲ. ಯಾರು ವಿಕ್ರಮ್ ಸಿಂಹನ ಮೇಲೆ FIR ಹಾಕಿಲ್ಲ. ಆರೋಪಿಗಳನ್ನು A1 A2 ಆರೋಪಿಗಳನ್ನು ಆಫೀಸರ್ಸ್ನ ಕಚೇರಿ ಒಳಗೆ ಬೇಲ್ ಕೊಟ್ಟು ಕಳಿಸ್ಬಿಡ್ತೀರಿ. ಇವ್ರನ್ನ ಯಾಕೆ ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ಮ್ಯಾಜಿಸ್ಟ್ರೇಟ್ರ ಮುಂದೆ ತಗೊಂಡೋದ್ರಿ? ಮ್ಯಾಜಿಸ್ಟ್ರೇಟ್ರ್ ನಿಮ್ಗೇನು ಹೇಳಿದರು? ಆಗಿದ್ದರೆ ಮರ ಕಡಿಯೋದು ವಿಷಯದಲ್ಲಿ ಕ್ರಮ ತಗೋಬಾರ್ದಂತ ಹೇಳಿದ್ದಾರಲ್ಲ. ಇದಕ್ಕಿಂತಲೂ ಅತ್ಯಂತ ಗಂಭೀರವಾದಂಥ ಪ್ರಕರಣಗಳನ್ನು ಕೊಡಲಿಕ್ಕೆ ತಯಾರಾಗಿದ್ದೇನೆ. ಈಶ್ವರ ಖಂಡ್ರೆ ಅವರೇ ಆ್ಯಕ್ಷನ್ ತಗೋತೀರಾ? ತರೀಕೆರೆಯಲ್ಲಿ ಸರ್ಕಾರದ ಇದರಲ್ಲಿ ಅರಣ್ಯ ಇಲಾಖೆ ಭೂಮಿಯಲ್ಲಿ ಮರ ಕಡೋದು, ನಿಮ್ಮ ಅಧಿಕಾರಿಗಳೇ ಎಷ್ಟು ಜನ ಅದರಲ್ಲಿ ಆ ಮರ ಕಡಿಯೋದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ? ಆ ಮರ ಕಡ್ದ ಅರ್ಧ ಭಾಗ ಯಾವ ಶಾಸಕರ ಮನೆಗೋಯ್ತು? ಮನೆ ಕಟ್ಟೋಕ್ಕೆ ಗೊತ್ತಿಲ್ಲ ನಿಮಗೆ? ಯಾವ ಶಾಸಕರ ಮನೆಗೋಯ್ತು ತರೀಕೆರೆಯಲ್ಲಿ? ಏನಾದ್ರು ಆ್ಯಕ್ಷನ್ ತೊಗೊಂಡಿದ್ದೀರಾ? ವೀರಾಜಪೇಟೆನಲ್ಲಿ ರೋಸ್ವುಡ್ಡು, ಟೀಕು ಇದೆಲ್ಲ ಕದ್ದು ಕಳೆದ 2-3 ವರ್ಷದಿಂದ ಏನು ಸಾಗಾಣಿಕೆ ಆಗಿದೆ. ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಕಚೇರಿಗೆ ಹಿರಿಯ ಅಧಿಕಾರಿಗಳು ಇದರಲ್ಲಿದ್ದಂಥ ಕಡತಗಳು, ಕಾಗದ ಪತ್ರಗಳು ಎಲ್ಲ ಕಾಣೆಯಾಗಿದೆ. ಇದರ ಬಗ್ಗೆ ಗಂಭೀರವಾಗಿ ಸರ್ಕಾರ ತೆಗೆದುಕೋಬೇಕು, ಆ್ಯಕ್ಷನ್ ತಗೋಬೇಕು ಅಂತೇಳಿ ಕೋಟ್ಯಾಂತರ ರೂಪಾಯಿ ಮೆಟೀರಿಯಲ್ಲು ಸರ್ಕಾರದ ರೋಸ್ವುಡ್ಡು, ಟೀಕುಡ್ಡನ್ನು ಕದ್ದಿದ್ದಾರೆ. ಏನು ಆ್ಯಕ್ಷನ್ ತಗೊಂಡ್ರಪ್ಪ? ಇಲ್ಲಿ ಹೇಳಿದ್ರಲ್ಲ, ಏನು 12 ದಿನದಲ್ಲಿ ಶರವೇಗದಲ್ಲಿ ಅಧಿಕಾರಿಗಳು ಆ್ಯಕ್ಷನ್ ತಗೊಳ್ಳಿಲ್ಲ ಅಂತ ಸಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ಅಲ್ವೇ ಈಶ್ವರ ಖಂಡ್ರೆ ಅವರೇ? ಬೇಕಾ ನಿಮ್ಗೆ ವಿರಾಜಪೇಟೆದು? ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಮುಂದೆ ಫೈಲ್ ಬಂದಿದೆ. ರೋಸ್ವುಡ್ ಕಳ್ತನ ಆಗಿರೋದು, ಕದೀತಾ ಇರೋದು, ಎಷ್ಟು ಜನ ಮಾಡಿದ್ದಾರೆ ಅಂತೇಳಿ ಎಲ್ಲ ಅಂಕಿಅಂಶ ಇಟ್ಟಿದ್ದಾರೆ. ಯಾಕೆ ಇವತ್ತವ್ರಿಗೆ ಆ್ಯಕ್ಷನ್ ಇಲ್ಲ? ಎಲ್ಲ ಚರ್ಚೆ ಮಾಡೋಣ. ನಾನೇನು ದಾಖಲೆಗಳಿಲ್ಲದೆ ಮಾತಾಡಲ್ಲ. ಯಾವ ಶಾಸಕರ ಮನೆಗೆ ಹೋಗಿದೆ ಸರ್? ಹಾಂ, ಕೇಳ್ಕೊಳ್ಳಿ ಅವ್ರನ್ನೇ, ಯಾಕೆ ಅದನ್ನು ಸೈಲೆಂಟಾಗಿ ಇಟ್ಟವ್ರೆ ಅಂತ.